ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಕೊಟ್ಟೂರಿನಲ್ಲಿ ಸಂತೆ ಮಾರ್ಕೆಟ್ಗೆ ಗರಸು ಮಣ್ಣನ್ನು ಹಾಕುವುದರ ಮೂಲಕ ಕಾಯಕಲ್ಪ. ಪ್ರತಿ ಗುರುವಾರದ ದಿನದಂದು ಕೊಟ್ಟೂರಿನ ತೇರು ಬಯಲಿನಲ್ಲಿ ಸಂತೆ ನಡೆಯುತ್ತಿದ್ದು, ಇಲ್ಲಿ ನಡೆಯುವ ಸಂತೆಗೆ ಕೇವಲ ಕೊಟ್ಟೂರಿನ ಜನತೆ ಅಲ್ಲದೆ ಪಕ್ಕದ ಹಲವು ಗ್ರಾಮಗಳಿಂದ ಸಂತೆಗೆ ಆಗಮಿಸಿ ತರಕಾರಿ ಕೊಳ್ಳುವುದು ಇದೆ. ಆದರೆ ಇತ್ತೀಚೆಗೆ ಎಡಬಿಡದೆ ಮಳೆಯಿಂದ ಸಂತೆ ಕೆಸರಿನ ಗೊಜ್ಜೆಯಂತೆ ಆಗಿತ್ತು. ಸಾರ್ವಜನಿಕರು ತರಕಾರಿ ಕೊಳ್ಳಲು ಹರಸಾಹಸ ಪಡಬೇಕಾಗಿತ್ತು. ಇದರ ಬೆನ್ನಲ್ಲೇ ನಮ್ಮ EDNS ಸುದ್ದಿವಾಹಿನಿಯು ಇದರ ನೇರ ಪ್ರಸಾರದ ವರದಿಯನ್ನ ಬಿತ್ತರಿಸಿತ್ತು. ಅದರ ಪರಿಣಾಮವಾಗಿ ಸ್ಥಳೀಯ ಪಟ್ಟಣ ಪಂಚಾಯಿತಿಯವರು ಎಚ್ಚರಗೊಂಡು ಸಂತೆ ನಡೆಯುವ ಸ್ಥಳಕ್ಕೆ ಗರಸು ಮಣ್ಣನ್ನು ಹಾಕುವುದರ ಮುಖಾಂತರ ಸಾರ್ವಜನಿಕರಿಗೆ ಆಗುವಂತಹ ತೊಂದರೆಯನ್ನ ಬಗೆಹರಿಸುತ್ತಿರುವುದು ಹಾಗೂ ತಗ್ಗು ದಿಣ್ಣೆಗಳಿಂದ ಕೂಡಿದ ಸ್ಥಳದಲ್ಲಿ JCB ಮುಖಾಂತರ ನೆಲವನ್ನ ಸಮತಟ್ಟಾಗಿ ಮಾಡಲಾಯಿತು. ಇದು EDNS ನ್ಯೂಸ್ನ ಫಲಶ್ರುತಿ. ಬೀದಿ ಬದಿ ವ್ಯಾಪಾರಿ ಅಧ್ಯಕ್ಷರು ನಾಗರಾಜ್ ಗೌಡ, ಇವರ ಮೊಬೈಲ್ ಸಂಖ್ಯೆ 9982204418. ಉಪಾಧ್ಯಕ್ಷರು ತಿಪ್ಪೇಸ್ವಾಮಿ 6364711022. ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ರಿಪೋರ್ಟರ್ ರವಿ. ಸರಿ, ಓಕೆ. ನಮಸ್ತೆ, ನನ್ನ ಹೆಸರು ನಾಗರಾಜ್ ಅಂತ ಮಾತಾಡ್ತಿರೋದು. ಈ ಪಟ್ಟಣ ಪಂಚಾಯತಿ ಜಾಗ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿ ಜಾಗ ಇದು. ಇದಕ್ಕೆ ನಾವು ಪಟ್ಟಣ ಪಂಚಾಯತಿಯಿಂದ ನಾವು ಜಾಸ್ತಿ ಮಲಿಗೆ ಸೇರಿಸ್ತಿದ್ವಿ. ಆದರೂ ನಮಗೆ ಕರೆಕ್ಟಾಗಿ ಈ ಜಾಗನ ಕ್ಲೀನ್ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತಿದ್ದಿಲ್ಲ. ಇವಾಗ ಅತಿ ಹೆಚ್ಚು ಪೇಪರು ನ್ಯೂಸು ಮಾಡ್ತಾ ಇದ್ದರಿಂದ ಇವಾಗ ಸ್ವಲ್ಪ ಮಣ್ಣು ಗ್ರಾವೆಲ್ ಹಾಕ್ಬಿಟ್ಟು ಕ್ಲೀನ್ ಮಾಡಿ ಕೊಡ್ತಾ ಇದ್ದಾರೆ. ಅವ್ರಿಗೆ ಥ್ಯಾಂಕ್ಸ್. ನಾವಿಲ್ಲಿ ಸೇರಿರ್ತಕ್ಕಂಥ ಎಲ್ಲರೂ ಬೀದಿ ಬದಿ ವ್ಯಾಪಾರ ಮಾಡ್ಕೊಂಡು ಇಲ್ಲಿ ಜೀವನ ಸಾಗಿಸ್ತಾ ಇರ್ತೀವಿ. ಸೇರ್ಬಾರ್ದಾಗಿದ್ದು ಇದರಿಂದ ಮಳೆ ಬಂದಿರೋದ್ರಿಂದ ಇಲ್ಲಿ ಬಹಳ ತೊಂದರೆಯಾಗಿ ಗ್ರಾಹಕರಿಗೆ ವ್ಯಾಪಾರಸ್ಥರಿಗೆ ಬಹಳ ತೊಂದರೆ ಆಗಿತ್ತು. ಅದಕ್ಕೋಸ್ಕರ ಮಾನ್ಯ ಪಟ್ಟಣ ಪಂಚಾಯತಿ ಅಧಿಕಾರಿಗಳಲ್ಲಿ ನಾವು ಮನವಿ ಸಲ್ಲಿಸಿ ಇದನ್ನು ಸರಿ ಮಾಡಿಕೊಡ್ಬೇಕಂತ ನಾವು ಕೇಳ್ಕೊಂಡಿದ್ವಿ. ನಮ್ಮ ಮನವಿಗೆ ಹೋಗ್ಬಿಟ್ಟು ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗಳು ತಮ್ಮ ದಯಾಕರಣದಿಂದ ಇದನ್ನು ವ್ಯವಸ್ಥೆ ಮಾಡಿಕೊಟ್ಟು ಕ್ಲೀನ್ ಮಾಡಿಕೊಡ್ತಾ ಇದ್ದಾರೆ. ಅವ್ರಿಗೆ ನಾವು ನಮ್ಮ ಪಟ್ಟಣ ಪಂಚಾಯತಿ ನಮ್ಮ ತೇರು ಬಯಲು ವ್ಯಾಪಾರಸ್ಥರ ಸಂಘದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಮಳೆ ಬಂದು ಮುಂಚಿತವಾಗಿ ಕೆಸರು ಗದ್ದೆ ಆಗಿತ್ತು ಸರ್ ಹಣ ಇದು. ಆಮೇಲೆ ಪಟ್ಟಣ ಪಂಚಾಯತರು ವ್ಯವಸ್ಥೆ ಮಾಡಿದಾರಲ್ಲ, ಯಾವ ಥರ ವ್ಯವಸ್ಥೆ ಮಾಡಿದ್ದಾರೆ ಅವರು ಇವಾಗ? ಎಲ್ಲ ಇವನ್ನ ಗ್ರಾವೆಲ್ಲ ಹಾಕಿ ರೋಲರ್ ಹೊಡೆದು ಎಲ್ಲ ಕ್ಲೀನಾಗಿ ನೀರು ನಿಲ್ದಂಗೆ, ನೀರು ಕಾಲುವೆ ಹೋಗಂಗೆ ಗ್ರಾಹಕರಿಗೆ ಮತ್ತು ವ್ಯಾಪಾರಸ್ಥರಿಗೆ ಅನುಕೂಲವಾಗೋ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ. ಹೌದಾ? ಮತ್ತೆ ಹಾಗೆ ಆಗಿದೆ ಹೆಂಗೆ? ಇಲ್ಲ ಸರ್, ಈಗ ಪರವಾಗಿಲ್ಲ. ನೋಡ್ಬೇಕು, ಮುಂದೆ ಮಳೆಯಿಂದ ಎಲ್ಲೆಲ್ಲೋ ಏನೇನೋ ತೊಂದರೆ ಆಗ್ತಾವೆ. ಇದೇನು ನಮಗೇನಂತ ದೊಡ್ಡ ತೊಂದರೆ ಅಂತಲ್ಲ, ಇನ್ನು ಮುಂದೆ ಸರಿ ಹೋಗ್ಬೋದು ಅಂತ ನಾವು ತಿಳ್ಕೊಂಡಿದ್ದೀವಿ. ಮಾತ್ರ ಆದರೆ ನಾವು ಅದಕ್ಕೆ ತಕ್ಕಂಥ ರೀತಿಯಲ್ಲಿ ರಿಪೇರಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ವ್ಯಾಪಾರಸ್ಥರ ಸಂಘದಿಂದ ನಾವು ಮುಖ್ಯಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ನಾವು ಎಲ್ಲ ಬೀದಿ ವ್ಯಾಪಾರಿಗಳು ಹೋಗಿ ಸಾಹೇಬ್ರನ್ನ ಚೀಫ್ ಆಫೀಸರ್ನ ಕೇಳಿದ್ವಿ. ಅವರು ಆಯ್ತು ರೀ, ನಿಮಗೆ ಕೆಲಸ ಕ್ಲೀನ್ ಮಾಡಿಕೊಡ್ತೀವಿ, ನೀವು 2-3 ದಿನ ನಮಗೆ ಅಂಗಡಿ ಮಾತ್ರ ಇಡೋಂಗಿಲ್ಲ, ಕ್ಲೀನ್ ಮಾಡೋಕ್ಕೆ ನಾನು ಕ್ಲೀನ್ ಮಾಡಿ ಮತ್ತು ಮಣ್ಣು ಹಾಕ್ಕೊಡ್ತೀವಿ ಅಂತಂದೇಳಿ ಸ್ಪಂದನೆ ಮಾಡಿದರು. ನಾವು ಅದಕ್ಕೆ ಸ್ಪಂದನೆಗೆ ಹೋಗ್ಬಿಟ್ಟು ಅಂಗಡಿಗಳ್ನ ಹೊರಗಡೆ ಇಡಿಸಿದ್ವಿ. ಅವರೆಲ್ಲ ಸ್ಥಳನ ಕ್ಲೀನ್ ಮಾಡಿಕೊಟ್ರು, ಮತ್ತು ಮಣ್ಣು ಹಾಕಿಕೊಟ್ಟು ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಹಿಂದೆ ಒಂದು ಸತಿ ಮಾಡಿಕೊಟ್ಟಿದ್ರು ಪಾಪ. ಹಿಂದೆ ಒಂದು ಸತಿ ಮಳೆ ಬಂದಾಗ ನಾವು ಹೋಗಿ ಕೇಳಿದ್ವಿ, ಮಣ್ಣು ಹಾಕಿಕೊಟ್ಟಿದ್ರು. ಈ ಸತಿನೂ ಮಾಡಿಕೊಟ್ಟಿದ್ದಾರೆ. ಭಾಳ ಚೆನ್ನಾಗಿದೆ. ಚೀಫ್ ಆಫೀಸರಿಗೆ, ಪಟ್ಟಣ ಪಂಚಾಯತಿ ಎಲ್ಲ ಸಿಬ್ಬಂದಿ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ತುಂಬ ಹೃದಯದ ಥ್ಯಾಂಕ್ಸ್ ನಮ್ಮಿಂದ.